ನೋಡ್ರಿ, ಏನು ಹೇಳೋದು ಗೊತ್ತಾಗ್ತಾನೆ. ಸುಮ್ಮನೆ ಈ ಸಿದ್ದರಾಮಯ್ಯ ಈಗಾಗಲೇ 4 ಲಕ್ಷ ಕೋಟಿ ಬಡ್ಜೆಟ್, ಆ ಯಡಿಯೂರಪ್ಪ ಇದ್ದಾಗ ನಂದು 2.5 ಲಕ್ಷ ಕೋಟಿ ಬಡ್ಜೆಟ್, 3 ಲಕ್ಷ ಕೋಟಿ ಬಡ್ಜೆಟ್. ಯಾರು ದುಡ್ಡ್ರಪ್ಪ? ಯಾರು ದುಡ್ಡಿದು? ಏನು ಮಾಡ್ತಾಯಿದ್ದೀರಾ? ಆ ದುಡ್ಡು ಜನರಿಗೆ ತಲುಪ್ತಾ ಇದೆಯೇನ್ರಿ? ಕಾರ್ಯಕ್ರಮಗಳು ಕೊಟ್ಟಿದ್ರೆ ಜನಕ್ಕೆ ತಲುಪ್ತಾ ಇದೆಯೇನ್ರಿ? ಜನರ ಆಡಳಿತ ಅಭಿವೃದ್ಧಿ ಜನರಿಗೆ ತಲುಪೋ ತನಕನೂ ನಿಮ್ಮ ಬಡ್ಜೆಟ್ ತಗೊಂಡು ಏನು ಮಾಡ್ತೀರಾ? ಅದನ್ನು ಮತ್ತು ಶಾಸಕಾಂಗಕ್ಕೆ 3 ಕಾಸು ಮರ್ಯಾದೆ ಇಲ್ಲ. ಸಿದ್ದರಾಮಯ್ಯನ ಕಾಲದಲ್ಲಿ ಲೆಜಿಸ್ಲೇಷನ್ 3 ಕಾಸು ಮರ್ಯಾದೆ ಇಲ್ಲ. ನಿಮ್ಗೆ ಯಾರೀ ಅಧಿಕಾರ ಕೊಟ್ಟಿರೋರು? ಈಗ ಆಯ್ತಪ್ಪ, 3,70,000 ಕೋಟಿ ಲಾಸ್ಟ್ ಟೈಮ್ ಹೇಳಿದ್ರಿ ನೀವು, ಅಷ್ಟಕ್ಕೆ ಒಪ್ಪಿಗೆ ಕೊಡ್ತು ಶಾಸಕಾಂಗ. ಅಷ್ಟಾದಮೇಲೂ ನೀವು ಏನೇನೋ 33 ಜನ ಮಂತ್ರಿಗಳಿದ್ದಾರೆ, 42 ಜನ ಮಂತ್ರಿ ತರವೆ ಅಂತೆ ಅವರು, ಏನದು ಕ್ಯಾಬಿನೆಟ್ ರ್ಯಾಂಕ್. ಆಮೇಲೆ ಇಲ್ಲಿ ಪುಕ್ಸಾಟೆ ಯಾರಿಗೂ ಕೊಡೋನು, ಅವನಿಗೊಂದು ಕ್ಯಾಬಿನೆಟ್ಟು, ಅವ್ರ ಕೈ ಕೆಳಗೆ ಅದು ಬರೋ ಸ್ಟೇಟ್ ರ್ಯಾಂಕು. ಯಾರೀ ಅಧಿಕಾರ ಕೊಟ್ಟವ್ರು ನಿಮಗೆ? ಸಿದ್ದರಾಮಯ್ಯ, ಎಲ್ಲ ಈ ಶಾಸಕರು ಬಾಯಿ ಮುಚ್ಕೊಂಡು ಕೂತಿದ್ದೀವಿ. ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು? ಶಾಸನ ಸಭೆಯಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದೆಷ್ಟು ಅಷ್ಟೇ, ಅದನ್ನು ಮೀರಿ ಮಾಡೋಕ್ಕೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಹಿಂದೆ ಇದ್ದ ಸರ್ಕಾರಗಳು ಇಡೀ ಶಾಸಕಾಂಗವನ್ನೇ ಉಲ್ಲಂಘನೆ ಮಾಡಿ ಜನತಂತ್ರ ವ್ಯವಸ್ಥೆಗೆ ನಮ್ಮ ಮಾದೇವಪ್ಪ ಹೇಳ್ತಾರಪ್ಪ, ಸಂವಿಧಾನ ಇದೇನು ಮತ್ತು ಈ ಸಂವಿಧಾನ ಉಲ್ಲಂಘನೆ ಅಲ್ವಾ ಇದು? ಸಂವಿಧಾನದ ಉಲ್ಲಂಘನೆ ಎಲೆಕ್ಷನ್ ನಡೆಸಿಲ್ಲ ನೀವು. ಲೋಕಲ್ ಬಾಡೀಸ್ ಈಗೆಲ್ಲೋ ಎಲೆಕ್ಷನ್ ನಡೆಸ್ತಾ ಇರೋದ್ರಿಂದ 1 ವರ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ 4,500 ಕೋಟಿಗಳು ನಷ್ಟ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬರಲಿಲ್ಲ. ಯಾಕೆ? ರಾಜೀವ್ ಗಾಂಧಿ ಎಷ್ಟು ಚೆನ್ನಾಗಿ ಮಾಡಿಟ್ಟೋಗಿದ್ದಾರೆ ಅದನ್ನ. ನೀನು ಎಲೆಕ್ಷನ್ ಮಾಡಿ ಅಧಿಕಾರ ಕೊಟ್ಟಾಗ ಮಾತ್ರ ದುಡ್ಡು ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕದು. 4,300 ಕೋಟಿ ಬಂದೇ ಇಲ್ವಲ್ರಿ? 4-5 ವರ್ಷ ಆಯಿತು ಎಲೆಕ್ಷನ್ ಮಾಡಿ. ಮತ್ತು ಯಾವ ರೀತಿ ಆಡಳಿತ ಮಾಡ್ತಾಯಿದ್ದೀರಿ? ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನಾಯಿತು? ಎಲ್ಲ ಜಾತಿ ಜನಾಂಗಗಳಿಗೂ ಅಧಿಕಾರ ಕೊಟ್ಟವರು ಇದರಲ್ಲಿ, ಲೋಕಲ್ ಬಾಡೀಸಲ್ಲಿ ಅವ್ರ ಅಧಿಕಾರ ಕಿತ್ಕೊಂಡಿದ್ದೀರಾ, ದುಡ್ಡು ಬಂದಿಲ್ಲ. ಇಲ್ಲಿ ಸಂವಿಧಾನ ಬಾಯಿ ಬಡ್ಕೋತೀರಾ, ಮಾನ ಮರ್ಯಾದೆ ಇಲ್ಲ ಅಂದರೆ ನಿಮ್ಮ ನಡ್ರಿ.